ತರುಣ್ ಮತ್ತೆ ಸೋನಲ್ ಅವರ ಲವ್ ಸ್ಟೋರಿ ಹೆಂಗ್ ಸ್ಟಾರ್ಟ್ ಆಯ್ತು ಅಂತಂದ್ರು ಆಮೇಲಾದ್ರೂ ಹೇಳಿದ್ರ ಅಂತ. ಇದು ಆ್ಯಸ್ ಇಟ್ ನನಗೆ ಒಂದು ಸಿನಿಮಾ ಆದಾಗೆ ಕತೆ ಇನ್ನು ನಮಗೂ ಫುಲ್ಲಾಗಿ ಗೊತ್ತಿಲ್ಲ. ಬಟ್ ನಾವು ಅಲ್ಲಿ ಇಲ್ಲಿ ಕೇಳ್ಕೊಂಡು ಟ್ರೈ ಮಾಡಿ ಮೇ ಬಿ ಇನ್ನು ನೆಕ್ಸ್ಟ್ ನಾವು ಸಿನಿಮಾ ಅವ್ರ ಮದುವೆ ಆಗೋಕ್ಕೆ ಮುಂಚೆ ಒಂದು ಅಷ್ಟು ಇನ್ಫಾರ್ಮೇಷನ್ ತೊಗೊಳೋದಕ್ಕೆ ಪ್ರಯತ್ನ ನಾನು ಪಡ್ತೀನಿ. ಏನಾರು ಗೊತ್ತಾದರೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ. ಇಬ್ಬರು ಜೋಡಿ ಬಗ್ಗೆ ಮಾತಾಡಿದ್ರೆ ಅಷ್ಟೊಂದು ಕ್ಯೂಟ್ ಜೋಡಿ ಅದು ಆ್ಯಕ್ಚುಲಾಗಿ. ಅಂದರೆ ಇಂಡಸ್ಟ್ರಿಯಿಂದ ತರುಣ್ ಅವರು ಆಗಲಿ ಅಥವಾ ಸೋನಲ್ ಆಗಲಿ ಇಬ್ಬರಿಗೂ ಅಷ್ಟೊಂದು ಪ್ರೀತಿಯ ಬಳಗ ಇದೆ. ಯಾಕಂದರೆ ತರುಣ್ ಅಥವಾ ಸೋನಲ್ ಅಂತ ಹೊಗಳು ಮಾತಾಡೋದು ಜಾಸ್ತಿ. ಯಾಕಂದರೆ ಅವ್ರ ಕಡೆಯಿಂದ ಎಲ್ಲರಿಗೂ ಒಂದು ಸಪೋರ್ಟ್ ಆಗಲಿ, ಕಷ್ಟದಲ್ಲಿರಲಿ ಸಹ ಏನೇ ಇರಲಿ ಅವ್ರದಿಂದ ಸಹಾಯ ಪಡೆದವ್ರು ತುಂಬ ಜನ ಇದ್ದಾರೆ ಮತ್ತು ಎಲ್ಲರಿಗೂ ಸ್ಪಂದಿಸ್ತಾರೆ. ಸೊ ಆ ಜೋಡಿ ಬಗ್ಗೆ ಹೇಳೋದಾದ್ರೆ ಪರ್ಸ್ನಲಿ ಹೇಳ್ಬೇಕಂದ್ರೆ ಇವಾಗ ತರುಣ್ ಸರ್ ಅವರು ನಾ ಹೇಳ್ದಂಗೆ ಒಂದು 20 ಇಯರ್ಸಿಂದ ಪರಿಚಯ. ನಾನು ಯಾವಾಗ ಮತ್ತೆ ಅವ್ರು ಪರಿಚಯ ಮಾಡ್ಕೊಂಡ್ರೆ ರಾಬರ್ಟ್ ನಾವು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ರೆ, ಅದಾದಮೇಲೆ ಕಾಟೇರ, ಅದಾದಮೇಲೆ ಇವಾಗ ನೆಕ್ಸ್ಟ್ ಏನಾದ್ರು ಸಿನಿಮಾ ಮಾಡಿದ್ರು ನಾವು ಎನಿ ಟೈಮ್ ಅಲ್ಲಿ ಇರ್ತೀವಿ. ಬಟ್ ಸೋನಲ್ ಅವರು ಪರಿಚಯ ನಮಗೆ ಇರಲಿಲ್ಲ. ಬಿಕಾಸ್ ನಾವು ರಾಬರ್ಟ್ ಟೈಮ್ ಸಿನಿಮಾಲೂ ಅದೊಂದು ಅವ್ರಿಗೊಬ್ಬರ ಪಾತ್ರಕ್ಕೆ ಹೇಗೋ ನಾವು ಮಿಸ್ ಆಗೋಯ್ತು, ನಾವು ಡಿಸೈನ್ ಮಾಡಲಿಲ್ಲ. ಸೊ ಎಲ್ಲೊಂದು ಕಡೆ ಪರಿಚಯ ಬೆಳೀಲಿಲ್ಲ, ನಮಗೂ ಅವರು ಕಾಂಟ್ಯಾಕ್ಟ್ ಆಗಲಿಲ್ಲ. ಬಟ್ ಇದೊಂದು ಸರ್ಪ್ರೈಸಿಂಗ್ ಎಲಿಮೆಂಟ್ ನಮಗೂ ಇದ್ದಿತ್ತು. ಈಗ ಹೆಂಗೆ ನೀವೆಷ್ಟು ಸರ್ಪ್ರೈಸ್ ಆದರೂ ನಮಗೂ ಗೊತ್ತಾದಾಗ ನಮಗೂ ಇನ್ಫ್ಯಾಕ್ಟ್ ನಮಗೆ ಒಂದು ಡಬಲ್ ಸರ್ಪ್ರೈಸ್. ಯಾಕೆಂದರೆ ನಾವು ಅದನ್ನು ಜೊತೆಲೇ ನೋಡ್ತಾ ಇರ್ತೀವಿ, ಜೊತೆಲೇ ಇರ್ತಾರೆ. ಈ ಗೆಸ್ಸಿಂಗ್ ನಮಗೆ ಆಗಲೇ ಇಲ್ವಲ್ಲ ಅನ್ನೋದೊಂದು ಅಟ್ಲೀಸ್ಟ್ ಆಸ್ ಅನ್ ಆಡಿಯನ್ಸ್, ಇವರು ಡೈರೆಕ್ಟ್ರು ಒಂದು ಹೀರೋಯಿನ್ನು ಎಲ್ಲೋ ಒಂದು ಪಾಯಿಂಟ್ ಅಂತ ಒಂದು ರಿಯಲೈಸ್ ಆಗ್ತದೆ. ಬಟ್ ನಮಗೆ ಅದೆಲ್ಲೋ ಒಂದು ಕಡೆ ಚಿಕ್ಕ ಡೌಟು ಬರದೆ ಹಂಗೆ ರೇಂಜಲ್ಲಿ ಅದೊಂದು ಸೀಕ್ರೆಟ್ ಆಗಿತ್ತಲ್ಲ ಅನ್ನೋದು ನಮ್ಮದು ಅದೊಂದು ಸರ್ಪ್ರೈಸ್. ಬಟ್ ಖುಷಿ, ಯಾಕಂದರೆ ತರುಣ್ ಸರ್ ಈಗ ಮದುವೆ ಆಗ್ತಾ ಇರೋದ್ರಿಂದ ನಾವು ಒಂದಷ್ಟು ಸರಿ ಡೈರೆಕ್ಟಾಗಿ ಕೇಳಲಿಲ್ಲ ಅಂದ್ರೂ, ಬಟ್ ಆದರೂ ಡಿಸ್ಕಷನ್ಸಲ್ಲಿ ಬೇರೆ ಮಾತುಕತೆ ಬಂದಾಗ ಇನ್ನು ಯಾವಾಗ ಆಗ್ಬೋದು ಅನ್ನೋದೊಂದು ಪಾಯಿಂಟ್ ಇತ್ತು. ಬಟ್ ಇವಾಗ ಐ ಥಿಂಕ್ ಲೇಟೆಸ್ಟಾಗಿ ಕರೆಕ್ಟಾಗಿ ಕಾಂಬಿನೇಷನ್ ಇದೆ ಅಂತ ನಾನು ಅಂದಿದ್ದು. ಈಗ ಮಾತಾಡ್ತಾ ಹೇಳಿದ್ರೆ ರಾಬರ್ಟ್ ಸಿನಿಮಾದಿಂದ ಅಂತ ಅವ್ರ ಜೊತೆ ಕೆಲಸ ಮಾಡೋದು ಮತ್ತೆ ಸ್ಟಾರ್ಟ್ ಆದಂಥ ಸಂದರ್ಭ. ಸೊ ಆ ಟೈಮಲ್ಲಿ ಅದು ಗೊತ್ತಿತ್ತಾ ಸರ್? ಯಾಕಂದರೆ ಇವ್ರ ಮಧ್ಯದಲ್ಲಿ ಲವ್ ಸ್ಟೋರಿ ಇದ್ದದ್ದು, ಮತ್ತು ದರ್ಶನ್ ಸರ್ ಸುಮ್ಮನೆ ರೇಕ್ಸೋಕ್ಕೋಸ್ಕರ ಮಾತಾಡ್ತಿದ್ದಾರೆ ಅಂತ ಇಬ್ಬರು ಜೋಡಿ ಬಗ್ಗೆ ಏನದು ನಿಜನಾ ಅದು ಅಂತ? ಅದೇ ಆ್ಯಸ್ ಎ ಸೆಡ್ ನಾವು ಕೇಳ್ತಾ ಇದ್ವಿ ರೇಗ್ಸೋದು ನಡೆಯೋದು. ಬಟ್ ಇದು ಇಲ್ಲಿಗೆ ಆಗುತ್ತೆ ಅನ್ನೋದು ಮೇ ಬಿ ಆ ಜರ್ನಿ. ರಾಬರ್ಟ್ ಸಿನಿಮಾ ಇಷ್ಟು ವರ್ಷ ಆಗಿತ್ತು. ಸೊ ಇದೆಲ್ಲೋ ಒಂದು ಕಡೆ ಇಷ್ಟು ವರ್ಷದಿಂದನೇ ಅಂದರೆ ಅವರ ಮಧ್ಯೆ ರಿಲೇಷನ್ಶಿಪ್ ಈಗ ಬಂದು ಮದುವೆ ತನಕ ಬಂದಿದೆ. ಸೊ ಇದು ಯಾವುದು ನಿನ್ನೆ ಮೊನ್ನೆ ಜಸ್ಟ್ ಸಡನ್ನಾಗಿ ಅಲ್ಲ ಅಂತ ನನ್ನ ಒಂದು ಭಾವನೆ. ಬಟ್ ಇನ್ನು ಡೀಟೇಲ್ ಆಗಿ ಐ ಥಿಂಕ್ ಅದು ಅವರಿಬ್ಬರೇ. ಬಿಕಾಸ್ ಯಾಕಂದರೆ ನಿಮಗೆ ಗೊತ್ತಿರೋಂಗೆ ತರುಣ್ ಸರ್ ಅಷ್ಟು ಸೀಕ್ರೆಟಿವ್ ಇಟ್ಟಾಗ ಈ ಪರ್ಸ್ನಲ್ ಮ್ಯಾಟರ್ ಅಷ್ಟು ಅವ್ರಿಗೆ ಗೊತ್ತಿರುತ್ತೆ. ಸೊ ಮೇ ಬಿ ಇನ್ನು ಹೋಗ್ತಾ ಮೇ ಬಿ ಪರಿಚಯ ನಮಗೂ ಆಗುತ್ತೆ, ನಿಮ್ಗೆ ಹೆಂಗಾಗುತ್ತೋ ನಮಗೂ ಅದೇ ಥರ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಆಯಿತು, ತುಂಬ ಸಕ್ಸಸ್ಫುಲ್ ಆಗಿ ಗೆದ್ದಂತಾಗಿದೆ ಒಂದು ಇದನ್ನು. ಬಟ್ ಈಗ ಭಾಳ ಮುಖ್ಯವಾಗಿರೋದು ಮದುವೆ ಅನ್ನೋ ವಿಚಾರ. ಮದುವೆ ಸಂದರ್ಭದಲ್ಲಿ ಯಾವ ಕಾಸ್ಟ್ಯೂಮಲ್ಲಿ ತರುಣ್ ಮತ್ತು ಸೋನಲ್ ಅವ್ರು ಕಾಣಿಸ್ಕೊತಾರೆ ಒಂದು ಕುತೂಹಲ. ಇವಾಗ ನಾವು ತರುಣ್ ಸರ್ ಅವ್ರಿಗೆ ನಾವು ಕಾಸ್ಟ್ಯೂಮ್ ಡಿಸೈನ್ ಮಾಡ್ತಾ ಇರೋದ್ರಿಂದ ಈಗ ಒಂದು ಲೆವೆಲ್ ಆಫ್ ಎಕ್ಸ್ಪೆಕ್ಟೇಷನ್. ಈಗ ನಮಗೆ ಟೀಸರ್ ಸಕ್ಸಸ್ಫುಲ್ ಆದಂಗಿದೆ. ಇವಾಗ ಮದುವೆ ಅದಕ್ಕಿಂತ ಮೇಲೆ ಬರಬೇಕು. ಸೊ ಏನು ತರುಣ್ ಸರ್ ಏನು ಮಾಡ್ತಾ ಇದ್ದಾರೆ ಅಂದರೆ ಕಂಪ್ಲೀಟ್ಲಿ ಅಂದರೆ ನೀವು ಹೇಳ್ದಂಗೆ ಹಿಂಗೆ ಪರ್ಟಿಕ್ಯುಲರ್ ಒಂದೊಂದು ಡಿಪಾರ್ಟ್ಮೆಂಟಲ್ಲೂ ಇದ್ದಂಗೆ ಆ ಮದುವೆಲೂ ಕೂಡ ಆ ಲೊಕೇಶನ್ಸ್ ಆಗಿರ್ಬೋದು, ಅಥವಾ ಸೆಟ್ಟಿಂಗ್ ಆಗಿರ್ಬೋದು, ಅಥವಾ ಕಾಸ್ಟ್ಯೂಮು, ಅಥವಾ ಇನ್ವಿಟೇಷನ್ ಕಾರ್ಡಿಂದ ಹಿಡಿದು ಪ್ರತಿಯೊಂದೂ ತುಂಬ ಕ್ರಿಯೇಟಿವ್ ಆಗಿ ಪ್ಲ್ಯಾನ್ ಮಾಡ್ತಾರೆ. ಈ ವಿಚಾರಲ್ಲಿ ಎರಡು ಮಾತಿಲ್ಲ. ಬಟ್ ಇದರಲ್ಲಿ ಏನೇ ಡೀಟೇಲ್ಸ್ ಏನಾರು ನಾನು ಹೇಳ್ಬೇಕಂದ್ರೆ ಇನ್ನೊಂದು ಕೆಲವೇ ದಿವಸ ನೀವು ಎಲ್ಲರೂ ಕಾಯಬೇಕಾಗತ್ತೆ. ಯಾಕಂದರೆ ಗಂಡು ಹಾಕೊಂಡ ಮೇಲೆ ನೋಡಿದ್ರೆ ಅದೊಂದು ಎಕ್ಸೈಟ್ಮೆಂಟ್ ಇರುತ್ತೆ, ಅಥವಾ ಹೀರೋ ಹಾಕೊಂಡ್ಮೇಲೆ ನೋಡಿದ್ರೆ ಎಕ್ಸೈಟ್ಮೆಂಟ್. ಅದಕ್ಕೆ ಮುಂಚೆ ನಾನು ತೋರಿಸಿದ್ರೆ ಆಮೇಲೆ ನಮಗೆ ಒಂದು ಗಲಾಟೆಗಳಾಗಂತ ಸಂಭಾವನೆ ಇರ್ತದೆ ಅದಕ್ಕೆ. ಸೊ ಎಸ್.